ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅನ್ಕೋತೀನಿ. ಇವಾಗ ನೋಡಿ ಸ್ಟ್ರಾಬೆರಿ ಶ್ರೀಖಂಡ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿದೆ. ಇವಾಗ ಸ್ಟ್ರಾಬೆರಿ ಸೀಸನ್ ಅಲ್ವಾ, ಹಾಗೆ ಬಿಸಿಲು ಜಾಸ್ತಿ ಆಗ್ತಿದೆ. ಈ ಬಿಸಿಲಿಗೆ ಕೋಲ್ಡ್ ಆಗಿ ಏನಾದರೂ ಮಾಡ್ಕೋಬೇಕಂದ್ರೆ ಇಲ್ಲಿ ನಾನು ಸ್ಟ್ರಾಬೆರಿ ಶ್ರೀಖಂಡನ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಶ್ರೀಖಂಡನ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ದಿನ ಮಾಡೋದು ಹೇಗಂತ ತೋರಿಸ್ತೀನಿ. ಫುಲ್ ವಿಡಿಯೋ ಡೀಟೇಲ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ತುಂಬ ಈಜಿ. ಓನ್ಲಿ ಅಂದರೆ ಬರೀ 3 ಇಂಗ್ರೀಡಿಯೆಂಟ್ಸ್ ಸಾಕು ಇದಕ್ಕೆ ಮಾಡೋದಕ್ಕೆ. ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು. ಹೊರಗಡೆ ಹೋಗಿ 100 ರೂಪಾಯಿದಲ್ಲಿ ಒಬ್ರು ತಿನ್ನೋಕ್ಕಿಂತ ಮನೆಯಲ್ಲೇ 60 ರುಪೀಸಲ್ಲಿ ಒಂದು 3 ಮೆಂಬರ್ಸು ತಿನ್ಬೋದು. ಇದು ರೆಸಿಪಿನ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಮಾಡೋದು ಹೇಗಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವಾಗ ಸ್ಟ್ರಾಬೆರಿ ಸೀಸನ್ ನಡೀತಾ ಇದೆ. ಹಾಗೆ ಗರಂ ಭೀ ಜಾಸ್ತಿ ಆಗ್ತಾ ಇದೆ. ಅಂದರೆ ಬಿಸಿಲು ಇವಾಗ ದಿನೇ ದಿನ ಹೆಚ್ಚಾಗ್ತಾ ಇದೆ. ಇವಾಗ ನಾವು ಈ ಬಿಸಿಲಿಗೋಸ್ಕರ ತಂಪಾಗಿ ಏನಾದರೂ ಮಾಡ್ಕೋಬೇಕನ್ಸುತ್ತೆ ಅಲ್ಲ ಮನೆಯಲ್ಲಿ. ಅದಕ್ಕೋಸ್ಕರ ಸ್ಟ್ರಾಬೆರಿ ಸೀಸನ್ ಭೀ ನಡೀತಿದೆ. ಸ್ಟ್ರಾಬೆರಿ ಶ್ರೀಖಂಡನ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಕರ್ಡಿಂದ ನೀರನ್ನ ತೆಗಿತೀನಿ. ಅದು ಹೇಗಂತ ನೋಡೋಣ ಬನ್ನಿ. ಕರ್ಡಿಂದ ನಾನು ನೀರನ್ನ ಸುಸ್ಕೊತೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿನಿ. ಅದ್ರ ಮೇಲೆ ಯಾವುದಾದ್ರೂ ಒಂದು ಅರ್ಬಿನ ಹಾಕ್ಕೊಳ್ಳಿ, ಅಥವಾ ಕರ್ಚಿಪ್ ಆದ್ರೂ ಹಾಕ್ಕೋಬೋದು. ನಾನು 200 ml ಮೊಸರನ್ನ ತೊಗೊತೀನಿ. ಅದರ ಒಳಗಿನ ನೀರನ್ನೆಲ್ಲ ಹೆಣ್ಕೋಬೇಕು. ಇವಾಗ ನೀವೇನು ಹೊರಗಡೆ ಹೋಗಿ ಐಸ್ ಕ್ರೀಮ್ ಪಾರ್ಲರಲ್ಲಿ ಅಥವಾ ಡೈರಿ ಫಾರ್ಮಲ್ಲಿ ಏನು ಶ್ರೀಖಂಡ ಹೋಗಿ ತಗೊಂಡು ತಿನ್ನೋ ಅವಶ್ಯಕತೆನೇ ಇಲ್ಲ. ನಮಗೆ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ಬರುತ್ತೆ. ಮತ್ತು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹತ್ತಲ್ಲ. ಬರೀ ಮೊಸರು, ಸಕ್ಕರೆ, ಸ್ಟ್ರಾಬೆರಿ. ಎಲ್ಲ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಟೈಟಾಗಿ ಅರ್ಬಿಂತ ಕ್ಲೋಸ್ ಮಾಡಿ ಹಿಂಡಿತೀನಿ. ಆಲ್ರೆಡಿ ನೀರು, ಅದರೊಳಗಿರೋ ನೀರಿನ ಅಂಶ ಎಲ್ಲ ಜಾನ್ತಾ ಇದೆ ನೋಡಿಲಿ. ಹೀಗೆ ನಾನು ಎಲ್ಲ ಮೊಸರನ್ನ ಹಿಂಡ್ಕೊಳ್ತೀನಿ. ಅದರೊಳಗಿರೋ ನೀರನ್ನೆಲ್ಲ ಈ ಥರ ನೀರನ್ನೆಲ್ಲ ತಕ್ಕೊಂಡು ನೀರನ್ನ ನಾನು ಚೆಲ್ತೀನಿ. ಹೊರಗಡೆ ಅಷ್ಟು ನೀರನ್ನ ಬರೆಸಿ ಹಿಂಡ್ಕೊಂಡಿದ್ದೀನಿ. ಜಾಸ್ತಿ ಹಿಂಡೋಕ್ಕೋದ್ರೆ ಮೊಸರೇ ಬರ್ತಿದೆ. ಅದಕ್ಕೋಸ್ಕರ ನಾನು ಈ ಥರ ಜರಡಿ ಇಟ್ಕೊಂಡು ಅದ್ರ ಮೇಲೆ ಇದನ್ನು ಈ ಥರ ಟೈಟಾಗಿ ಈ ಥರ ಇಟ್ಟು
ಇದ್ರ ಮೇಲೆ ನಾನು ಒಂದು ಭಾರವಾಗಿರುವಂಥದ್ದು ಏನಾದರೂ ಇಟ್ಕೊಳ್ತೀನಿ. ಜಾಸ್ತಿ ವಜ್ಜಿರೋವಂಥದ್ದು ಈ ಥರ ಇಟ್ಕೊಳ್ಳಿ. ಒಂದು 1/2 ಅವರ್ ಹಾಗೆ ಬಿಡಿ, ಇಲ್ಲ ಅಂದರೆ ಒಂದು 15 ಮಿನಿಟ್ಸ್. ನೀವು ಟೈಟಾಗಿ ಒಂದು ಕರ್ಚಿಪಲ್ಲಿ ಹಿಂಡ್ಕೊಂಡ್ರೆ ಈ ಥರ ಏನೂ ಇಲ್ಲ. ಇದು ಸ್ವಲ್ಪ ಅರ್ಬಿ ಭಾಳ ತೆಳ್ಳಗಿದೆ, ಮೊಸರೆ ಹೊರಗೆ ಬರ್ತಿದೆ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಿದ್ದೀನಿ. ನೀವು ಕರ್ಚಿಪ್ ತೊಗೊಳ್ಳಿ, ವೈಟ್ ಕರ್ಚಿಪ್ಪು, ಅದು ಸ್ವಲ್ಪ ದಿಪ್ಪಿರುತ್ತೆ, ಅದರಲ್ಲಿ ಅಷ್ಟು ನೀರನ್ನ ಹಿಂಗಿ ಹೋಗುತ್ತೆ, ಆದರೆ ಮೊಸರು ಹೊರಗೆ ಬರಲ್ಲ. ಇದನ್ನು ಇದೇ ಥರ 1/2 ಅವರ್ ಇಟ್ಕೊಂಡು ಬಿಡ್ತೀನಿ ನಾನು. ನೋಡಿ, ಈ ಥರ ಭಾರವಾದ ವಸ್ತುನ ಇಟ್ಕೊಂಡಿನಿ. ಇದೇ ರೀತಿ ಒಂದು 1/2 ಅವರ್ ಬಿಡ್ತೀನಿ ನಾನು. ಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಸ್ಟ್ರಾಬೆರಿನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದು 10 to 12 ಸ್ಟ್ರಾಬೆರಿನ ತೊಗೊಂಡಿನಿ. ಇದನ್ನು ಇವಾಗ ವಾಶ್ ಮಾಡ್ಕೊತೀನಿ. ನಾನು ಇದನ್ನು ವಾಶ್ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಬೇಕಿಂಗ್ ಸೋಡಾ ಹಾಕಿ ವಾಶ್ ಮಾಡ್ತೀನಿ. ಇದಕ್ಕೆ ತುಂಬ ಇನ್ಸೆಕ್ಟಿಸೈಡ್ಸು ಅದನ್ನೆಲ್ಲ ಹೊಡೆದಿರ್ತಾರೆ, ಅದ್ರ ಸಂಬಂಧ ನಾನು ಸ್ವಲ್ಪ ಸಾಲ್ಟು ಬೇಕಿಂಗ್ ಸೋಡಾ ಹಾಕಿ ವಾಶ್ ಮಾಡ್ತೀನಿ. ನೋಡಿ, ನೀರು ಹಾಕಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕಿ ಒಂದು 2-3 ಸಲ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತೀನಿ. ಕ್ಲೀನಾಗಿ 2-3 ಸಲ ವಾಶ್ ಮಾಡ್ಕೊಳ್ಳಿ. ಕ್ಲೀನಾಗಿ ವಾಶ್ ಮಾಡ್ಕೊಂಡಿನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಸ್ಟ್ರಾಬೆರೀಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಇದೇ ರೀತಿ ಎಲ್ಲ ಸ್ಟ್ರಾಬೆರೀಸ್ನ ಕಟ್ ಮಾಡ್ಕೊಳ್ತೀನಿ ಇಟ್ಟು ಸಣ್ಣದಾಗಿ. ನೋಡಿ, ಎಲ್ಲ ಸ್ಟ್ರಾಬೆರೀಸ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಇವಾಗ ಸ್ಟ್ರಾಬೆರಿ ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ನ ಆನ್ ಮಾಡ್ಕೊಳ್ತೀನಿ. ಲೋ ಫ್ಲೇಮ್ ಮಾಡಿಡಿ ಗ್ಯಾಸ್ನ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ಇದಕ್ಕೆ ನಾನು ಸ್ಟ್ರಾಬೆರಿ ಹಾಕ್ಕೊಳ್ತೀನಿ. ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತೀನಿ. ನಿಮ್ಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ. ನಾನಿಲ್ಲಿ 4 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿನೇ ಆಯ್ತು ಅನಿಸುತ್ತೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಈ ಥರ ತಿರುಗಿಸ್ಕೊಳ್ಳಿ. ಇದು ಫುಲ್ ಬೆಂದು ಸಕ್ಕರೆ ಎಲ್ಲ ಬಿಟ್ಕೊಂಡು ಜಾಮ್ ಆಗೋವರೆಗೂ ಈ ಥರ ಮಾಡ್ಕೊತಾ ಇರಿ. ನೀವು ಇದನ್ನು ಸ್ಟ್ರಾಬೆರೀಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಕಟ್ ಮಾಡಿರೋಂಥ ಸ್ಟ್ರಾಬೆರಿನ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದನ್ನ ಈ ಥರ ಒಂದು ಪಾತ್ರೆಯಲ್ಲಿ ಜಾಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೇಯಿಸ್ಕೋಬೋದು. ಆ ಥರ ಅದು ಮಾಡ್ಕೋಬೋದು, ಇಲ್ಲ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಈ ಥರ ಬೇಯಿಸ್ಕೋಬೋದು. 2ರಲ್ಲಿ 1 ಮಾಡಿ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನೇ ಮಾಡಿ. ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ, ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ. ನಾನು ಇದು ಫುಲ್ ಜಾಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದೇ ರೀತಿ ನಾನು ಮಾಡ್ಕೊಳ್ತೀನಿ. ನೋಡಿ, ಸ್ಲೋ ಆಗಿ ಜಾಮ್ ಕನ್ಸಿಸ್ಟೆನ್ಸಿ ಬರ್ತಾ ಇದೆ.
ಬೆಟರ್ ನೀವು ನಂತರ ಕಟ್ ಮಾಡಿಕೊಂಡು ಈ ಥರ ಸಕ್ಕರೆ ಹಾಕ್ಕೊಂಡು ಇದರಲ್ಲಿ ಇದು ಮಾಡ್ಕೋಕ್ಕಿಂತ ಸಕ್ಕರೆ ಮತ್ತು ಸ್ಟ್ರಾಬೆರಿನ ಎರಡೂ ಮಿಕ್ಸಿಗೆ ಹಾಕಿ ಆಮೇಲೆ ಈ ಥರ ಒಂದು ಪಾತ್ರೆಯಲ್ಲಿ ಜಾಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೇಯಿಸ್ಕೊಳ್ಳಿ. ಅದೇ ಬೆಸ್ಟ್. ಇಲ್ಲಾಂದರೆ ಈ ಥರ ಕಟ್ಟಾಗಿ ಪೀಸಸ್ನ ಹೊಯ್ತಾರೆ, ಅದು ಫುಲ್ ಫೈನಾಗಿ ಪೇಸ್ಟ್ ಥರ ಕಾಣಿಸುತ್ತೆ. ಇದು ಈ ರೀತಿ ಪೀಸಸ್ ಹೊಡೆಯುತ್ತೆ ನೋಡಿ. ಜಾಮ್ ಕನ್ಸಿಸ್ಟೆನ್ಸಿ ಬಂದಿದೆ. ಇನ್ನೂ 1-2 ಮಿನಿಟ್ಸ್ ಹೀಗೆ ಬೇಯಿಸ್ಕೊಳ್ತೀವಿ ನೋಡಿ. ಜಾಮ್ ರೆಡಿಯಾಗಿದೆ, ನೀವೇ ನೋಡ್ತಿರ್ಬೋದು. ಜಾಮ್ ಕನ್ಸಿಸ್ಟೆನ್ಸಿಯಾಗಿ ರೆಡಿಯಾಗಿದೆ. ಜಾಮ್ ರೆಡಿಯಾಗಿದೆ. ಇದನ್ನು ನಾನು ಆಫ್ ಮಾಡ್ಕೊಳ್ತೀನಿ. ಇದನ್ನು ಫುಲ್ ತಣ್ಣಗಾಗೋವರೆಗೂ ಹಾಗೆ ಬಿಡ್ತೀನಿ ನಾನು. ಗ್ಯಾಸ್ನ ಆಫ್ ಮಾಡಿದ್ದೀನಿ. ಇದನ್ನು ಫುಲ್ ಕೂಲ್ ಆಗಬೇಕು, ಫುಲ್ ತಂಪಾಗಬೇಕು, ಅಲ್ಲಿ ತನಕ ನಾನು ಅಷ್ಟೇ ಬಿಡ್ತೀನಿ ತಣ್ಣಗಾಗೋವರೆಗೂ. ಮೊಸರನ್ನ ನಾನು ನೀರು ಜನಕ್ಕೆ ಇಟ್ಟಿದ್ನಲ್ಲ, ಆ ಮೊಸರನ್ನ ತೊಗೊಂಡು ಇವಾಗ ಬೀಟ್ ಮಾಡ್ಕೊಳ್ಳೋಣ. ನೋಡಿ, ಆ ಮೊಸರನ್ನ ತೊಗೊಂಡಿನಿ. ಅದಕ್ಕೆ 1 ಸ್ಪೂನು ಶುಗರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಶುಗರ್ ಪೌಡರ್ನ ಇವಾಗ ಇದನ್ನು ಬೀಟ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ಹತ್ರ ಅದು ಬೌಲ್ ಇಲ್ಲ, ಸೊ ನಾನು ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಬೀಟ್ ಮಾಡ್ಕೊಂಡಿನಿ. ಅದು ಆರಿದೆ ಇಲ್ವೋ ಅಂತ ಚೆಕ್ ಮಾಡೋಣ. ಚೆಕ್ ಮಾಡಿಕೊಂಡು ಇದರೊಳಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಜಾಮ್ ರೆಡಿಯಾಗಿದೆ. ಇದಕ್ಕೆ ಇದು ಬೀಟ್ ಮಾಡಿರೋವಂಥದ್ದನ್ನು ಇದರೊಳಗೆ ಸೇರಿಸ್ಕೊಳ್ತೀನಿ. ನಾನು ಅದೇ ಪಾತ್ರೆಯಲ್ಲೇ ಹಾಕೋಬೋದಿತ್ತು. ಮೊಸರು ಹ್ಯಾಂಗ್ ಕರ್ಡ್ ಇದರೊಳಗೆ ನನಗೆ ಮಾಡಲಿಕ್ಕೆ ಕಂಫರ್ಟೇಬಲಾಗಿ ಅನ್ನಿಸ್ತಾಯಿಲ್ಲ, ಸೊ ಅದಕ್ಕೆ ಇದರೊಳಗೆ ಹಾಕ್ಕೊಳ್ತಿದ್ದೆ. ಒಟ್ಟು ಕರ್ಡ್ನ ಇದರಲ್ಲಿ ಹಾಕ್ಕೊಂಡಿನಿ. ನಾನು ಇದಕ್ಕೆ ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಹೀಗೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ನಮ್ಮದು ರೆಡಿಯಾಗಿದೆ. ನಾನು ಜಾಸ್ತಿ ಸ್ಟ್ರಾಬೆರೀಸ್ನ ಹಾಕಿನಿ, ಮೊಸರು ಸ್ವಲ್ಪ ನಂದು ಕಡಿಮೆ ಆಗಿದೆ. ಸೊ ಕಲರ್ ತುಂಬ ಗಾಢಾಗಿ ಪಿಂಕಾಗಿ ಕಾಣ್ತಾ ಇದೆ. ಕೆಲವೊಬ್ಬರು ಸ್ಟ್ರಾಬೆರೀಸ್ನ ಕಡಿಮೆ ಹಾಕ್ತಾರೆ, ಮೊಸರು ಜಾಸ್ತಿ ಹಾಕ್ತಾರೆ, ಅವ್ರದ್ದು ಲೈಟ್ ಪಿಂಕಾಗಿ ಬರ್ತದೆ.
ಬಟ್ ಅವರು ಆಮೇಲೆ ಫುಡ್ ಕಲರ್ ಅದು ಆ್ಯಡ್ ಮಾಡ್ಕೊಳ್ತಾರೆ. ಆ ಥರ ಮಾಡೋಕ್ಕಿಂತ ಬೆಟರ್ ಸ್ಟ್ರಾಬೆರೀಸ್ನ ಸ್ವಲ್ಪ ಜಾಸ್ತಿ ಹಾಕಿ ಫುಲ್ ಈ ಥರ ಕಲರ್ಸ್ ಬರುತ್ತೆ ನ್ಯಾಚುರಲ್ ಆಗಿ. ಆದಷ್ಟು ಫುಡ್ ಕಲರ್ನ ಯೂಸ್ ಮಾಡೋದು ಅವಾಯ್ಡ್ ಮಾಡಿ. ನೋಡಿ, ಇದನ್ನು ಫುಲ್ ಬೀಟ್ ಮಾಡಿಕೊಂಡು ನೀವು ಕೇಕಿಗೆ ಆದರೂ ಭೀ ಒಂಥರ ಕ್ರೀಮ್ ಥರ ಅಪ್ಲೈ ಮಾಡ್ಕೋಬೋದು. ಇವಾಗ ನಾನು ಇದನ್ನು ಒಂದು ಡಬ್ಬಿಗೆ ಸರ್ವ್ ಮಾಡ್ಕೋತೀನಿ. ಯಾಕಂದರೆ ಇದನ್ನು ಫ್ರಿಜ್ಜಲ್ಲಿ ಎತ್ತಿಡಬೇಕು ಒಂದು 3 to 5 hours. ಈ ಡಬ್ಬಿಗೆ ನಾನು ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಹೊರಗೋಗಿ ಒಂದು 80-100 ರುಪೀಸಲ್ಲಿ ಒಬ್ಬರೇ ಶ್ರೀಖಂಡ ತಿನ್ನೋಕ್ಕಿಂತ ಮನೆಯಲ್ಲೇ 100 ರುಪೀಸಲ್ಲಿ ಒಂದು 4 ಮೆಂಬರ್ಸ್ನ ತಿನ್ಬೋದು. ತುಂಬ ಹೆಲ್ದಿಯಾಗಿ, ಏನೋ ಆರ್ಟಿಫಿಷಿಯಲ್ಸ್ ಸ್ವೀಟ್ನರ್ನ ಯೂಸ್ ಮಾಡಿದ್ರೆ ನ್ಯಾಚುರಲ್ಲಾಗಿ ಹೇಗೆ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ. ನೀವು ಟ್ರೈ ಮಾಡಿ. ಹೀಗೆ ನಮ್ಮ ರೆಸಿಪಿನ ನೋಡ್ತಾ ಇರಿ. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬು ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ. ಇದನ್ನು ಪೂರ್ತಿಯಾಗಿ ಈ ಡಬ್ಬಿಗೆ ಹಾಕ್ಕೊಡ್ತೀನಿ. ಡಬ್ಬಿಗೆ ಎಲ್ಲ ನಾನು ಫಿಲ್ ಮಾಡಿದ್ದೀನಿ. ಅದು ಒಂದು ಸ್ವಲ್ಪ ಅಟ್ರ್ಯಾಕ್ಟ್ ಆಗಲಿ ಅಂತ ನಾನು ಇಲ್ಲಿ ಒಂದು ಸ್ಟ್ರಾಬೆರಿನ ಕಟ್ ಮಾಡಿ ಮೇಲ್ಗಡೆ ಹಾಕ್ಕೊಳ್ತೀನಿ. ನೀವು ಡ್ರೈ ಫ್ರೂಟ್ಸ್ ಇದ್ದರೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಪಿಸ್ತಾ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಒಂದು ಸ್ಟ್ರಾಬೆರಿನ ಕಟ್ ಮಾಡಿ ಲೇಯರ್ ಥರ ಮಾಡಿ ಅದ್ರ ಮೇಲೆ ಹಾಕ್ಕೊಳ್ತೀನಿ. ಒಂದು 4 to 5 hourನ ಫ್ರಿಜ್ಜಲ್ಲಿ ಎತ್ತಿಟ್ಬಿಡಿ, ಕೂಲ್ ಆಗಬೇಕಲ್ವ. ನಾನು ಈ ಥರ ಅಟ್ರ್ಯಾಕ್ಷನ್ಗೋಸ್ಕರ ಈ ಥರ ಇಲ್ಲಿ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ಅರೇಂಜನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಡಬ್ಬಿ ಮೇಲೆ ಕ್ಲೋಸ್ ಮಾಡಿ ಒಂದು 4 hours ನಾನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಅಲ್ಲಿವರೆಗೂ ಬಾಯ್. ನೋಡಿ ಫ್ರೆಂಡ್ಸ್, 4 hours ಆಗಿದೆ ಫ್ರಿಜ್ಜಿಂದ ತೆಗ್ದಿದ್ದೀನಿ. ಹೇಗಾಗಿದೆ ನೋಡಿ. ಶ್ರೀಖಂಡ್ ತುಂಬ ಚೆನ್ನಾಗಿ ಬಂದಿದೆ. ಶ್ರೀಖಂಡ್ ನೋಡಿ. ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಶ್ರೀಖಂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನೋಡಿ ಎಷ್ಟು ಚಂದ ಬಂದಿದೆ ಅಂತ. ನೋಡಿ 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 ನೋಡಿ, ಫುಲ್ ಜೂಮಲ್ಲಿ ಹಿಡ್ದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.